ಸೊ ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ಎಲ್ಲ ಕಡೆ ದೇವ್ರುಗಳನ್ನ ತೋರಿಸಿದ್ದೆ ನಾನು. ಎಲ್ಲೆಲ್ಲಿ ಇದುವರೆಗೂ ಭೇಟಿ ಮಾಡೀನಿ ಅಲ್ಲೆಲ್ಲ ಹೋಗಿ ವಿಡಿಯೋ ಮಾಡೀನಿ. ಆದರೆ ನಮ್ಮನ್ನೆಲ್ಲ ಕಾಯೋ ನಮ್ಮ ತಾಯಿ ಹುಲಿಯಮ್ಮನ ತೋರಿಸಿದ್ದಿಲ್ಲ ನಾನು. ಇವತ್ತು ಮನೆಯವ್ರು ಹೇಳಿದ್ರು ಹೋಗೋಣ ಬಾ, ಇವತ್ತು ಭಾಳ ದಿವಸ ಆಗೈತಿ ಅಂತೇಳಿ. ಅದಕ್ಕೆ ಬಂದಿದ್ವಿ ಮಗಳೆಲ್ಲ ವಿಡಿಯೋ ಮಾಡೋಣ, ನಮಗೂ ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೆ ನಾನು. ಇವತ್ತಿನ ದಿನ ನಾವು ಈ ಸ್ಥಿತಿ ಒಳಗದೇವು ಅಂದ್ರೆ ಅದಕ್ಕೆ ಕಾರಣ ನಮ್ಮ ತಾಯಿ ಹುಲಿಯಮ್ಮನೇ. ಆಕೆನೇ ನಮ್ಮ ಜೊತೆಗೆ ನಿಂತು ನಮ್ಮನ್ನೆಲ್ಲ ನಡೆಸೋದು ಆಕೆನೇ. ಆಕೆನ ಯಾವತ್ತೂ ನಾವು ಮರೆಯಲ್ಲ. ನಮ್ಮ ಮನೆ ದೇವರು ಹುಲಿಯಮ್ಮ. ಇದುವರೆಗೂ ನಾನು ಏನೇನು ಅನ್ಕೊಂಡಿನಿ ಎಲ್ಲ ತಾಯಿ ನನಗೆ ಕೊಟ್ಟಾಳ. ತಿಂಗಳ ಬರ್ತೇನೆ ಇಲ್ಲಿ ನಾನು ಕಮಿಟ್ಮೆಂಟ್ ಮಾಡ್ಕೊಂಡೇನೆ ಆ ತಾಯಿ ಜೊತೆಗೆ. ನನ್ನ ಜೀವವರೆಗೂ ಇರೋವರೆಗೂ ನಾನು ಇಲ್ಲಿ ತಿಂಗಳ ಬರ್ತೇನೆ ಅಂತೇಳಿ. ಹುಣ್ಣಿಮೆ ದಿವಸ ನನಗೆ ಬರೋಕ್ಕಾಗಂಗಿಲ್ಲ, ಎತ್ಕೊಂಡು ಫುಲ್ ಗಲಾಟೆ ಇರ್ತೈತಿ ಇಲ್ಲೇ, ಫುಲ್ ರಶ್. 3 ಗಂಟೆಯಿಂದ ಫುಲ್ ಕ್ಯೂ ಇರ್ತೈತಿ ಇಲ್ಲೇ. ಅದಕ್ಕೋಸ್ಕರ ನಾ ಹುಣ್ಣಿಮೆ ಆದಮೇಲೆ ಯಾವಾಗಾದರೂ ಬಂದು ಇಲ್ಲಿ ಹೋಗ್ತೇನೆ ಬಿಡದಿಂದಾಗ. ಆ ತಾಯಿನ ಮನಸಾರೆ ನಂಬ್ರಿ, ನಿಮ್ಗೆ ಒಳ್ಳೇದು ಮಾಡ್ತಾಳ ತಾಯಿ. ಆ ತಾಯಿ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆನೆ. ನನಗೆ ತಾಯಿ ಇಲ್ಲ, ಆಕಿನೇ ನನಗೆ ತಾಯಿಯಾಗಿ ನನ್ನ ನೋಡ್ಕೊಂಡು ಹೋಗೋದು.
ಮುಂಚೆ ಲಾಕ್ಡೌನ್ಕಿಂತ ಮುಂಚೆ ಇಲ್ಲೆಲ್ಲ ಒಳಗಡೆ ಬಿಡ್ತಿದ್ರು ಗರ್ಭಗುಡಿ ಒಳಗೆ ದರ್ಶನ ಮಾಡಕ್ಕೆ. ಬಟ್ ಇವಾಗ ಬಿಡ್ತಾ ಇಲ್ಲ ಆ ಥರ, ಹೊರಗಡೆನೆ ದರ್ಶನ ಮಾಡಿ ಕಳಿಸ್ಬಿಡ್ತಾರ. ಹುಲಿಗೆಮ್ಮನ ಎದುರಿಗೆ ಮಾತಂಗಮ್ಮನ ಗುಡಿ ಕೂಡ ಐತಿಲ್ಲಿ. ಅದ್ರ ಪಕ್ಕಕ್ಕೆ ಪರಶುರಾಮನ ಗುಡಿನೂ ಐತಿ. ಹುಲಿಗೆಮ್ಮನ ಮಗ ಅಂತ ಹೇಳ್ತಾರ. ಎಲ್ಲಮ್ಮ ಹುಲಿಗೆಮ್ಮ ಒಂದೇ ಅಲ್ಲ, ಮತ್ತು ಅವ್ರ ಮಗ ಮತ್ತು ಇವ್ರ ಮಗನೇ ಆದಂಗಲ್ಲ. ಮತ್ತೆ ಇನ್ನೊಂದು ಹುಲಿಗೆಮ್ಮನ ತಾಯಿ ಆದಂತ ಮುದ್ದಮ್ಮನ ಗುಡಿ ಕೂಡ ಐತಿಲ್ಲಿ. ಆದ್ರೆ ಇಲ್ಲಿ ಒಳಗಡೆ ಇಲ್ಲ, ಅದು ಹೊರಗಡೆ ಐತಿ. ನಮ್ಮ ಮನೆಯವ್ರಿಗೆ ಅರಿಶಿನ ಕುಂಕುಮ ಬಂಡರ ಹಚ್ಚೋದೇ ಕೆಲಸ. ಆ್ಯಕ್ಚುಲಿ ನನಗೆ ಈ ಥರನೇ ಬಂಡರ ಹಚ್ಕೊಂಡ್ರೆ ಇಷ್ಟ. ಏನೋ ನನಗೆ ದೇವರು ಒಂದಿನ ಕನಸೊಳಗೆ ಬಂದು ಈ ಥರ ನೀ ಬಂಡರ ಹಚ್ಕೊ ಅಂತ ಹೇಳಿದ್ರು. ಅದಕ್ಕೆ ನಾನು ಈ ಥರ ಹಚ್ಕೋತೀನಿ. ಏನೋ ನಂದು ಹುಚ್ಚು ನಂಬಿಕೆ, ಅದು ಹುಚ್ಚು ಕಲ್ಪನೆ. ನನಗೆ ಜಾಸ್ತಿ ಭ್ರಮೆ ಜಾಸ್ತಿ. ನನಗೆ ಏನು ಮಾಡೋಕ್ಕಾಗಲ್ಲ. ನಮ್ಮ ವ್ಯಕ್ತಿತ್ವ ಅದು ಬದಲಾಯಿಸೋಕ್ಕಾಗಲ್ಲ. ಹುಲಿಗೆಮ್ಮನ ಮಗ ಪರಶುರಾಮನ ಗುಡಿ ಇದು. ಈ ದೇವರ ಹೆಸರೇ ಇಟ್ಟರೆ ಅದು ನಮ್ಮ ಮನೆಯವ್ರಿಗೆ ಪರಶುರಾಮ್ ಅಂತ ಹೇಳಿ. ಅವ್ರ ತಾಯಿ ಹುಲಿಗೆಮ್ಮಗ್ ಬೇಡ್ಕೊಂಡಾಗನ ಗಂಡು ಮಗು ಹುಟ್ಟಿತ್ತಂತ. ಎಷ್ಟೋ ತಿಂಗಳು ಅವ್ರು ನಡ್ಕೊಂಡು ಬಂದಿದ್ರಂತ ನಮ್ಮೂರಿಂದ ಇಲ್ಲಿಗೆ ಪ್ರೆಗ್ನೆಂಟ್ ಇದ್ದಾಗ. ಮೋಸ್ಟ್ಲಿ ಅದಕ್ಕೆ ಇರ್ಬೋದೇನೋ ನಮ್ಮ ಮನೆಯವ್ರಿಗೆ ಹುಲಿಗೆಮ್ಮ ಅಂದ್ರೆ ಭಾಳ ಇಷ್ಟ. ಯಾಕಂದ್ರೆ ಅವ್ರ ಮಮ್ಮಿ ಅಲ್ಲ, ಅದಕ್ಕೆ ಭಾಳ ಇಷ್ಟ ಅವ್ರಿಗೆ. ಯಾರು ಮರೆತರು ಅವ್ರು ಹುಲಿಗೆಮ್ಮನ ಮರೆಯಂಗಿಲ್ಲ ಅವರು. ನಮ್ಗೆ ಏನೇ ಬೇಜಾರಾದರೂ ಯಾರು ಏನೇ ಮಾಡಿದ್ರು ಬಂದು ಸ್ವಲ್ಪ ಹೊತ್ತು ಕುಂತಿಲ್ಲೇ ಆ ತಾಯಿ ಮುಂದೆ ನಮ್ಮ ಕಷ್ಟ ಹೇಳ್ಕೊಂಡು ನಾವು ಮನೆಗೆ ಹೋಗ್ತೀವಿ. ಆಮೇಲೆ ನಮ್ಮ ಕಷ್ಟ ಆಕಿನೇ ಎಲ್ಲ ಬಗೆಹರಿಸ್ಬಿಡ್ತಾಳೆ.